ರಂಗು ರಂಗಿನ ರಂಗಿನ ಹೂಗಳೇ ಇರಲು ಪೂಜೆಗೆ ರಂಗು ಇದೆಯೇನು, ರಂಗು ರಂಗಿನ ಹೂಗಳೇ ಇರಲು ಪೂಜೆಗೆ ರಂಗು ಇದೆಯೇನು, ರಂಗಿನ ಹೂವೇ ನನ್ನಾತ್ಮ, ಭಕ್ತಿ ಎಂಬುದೇ ಇದು ಪರಮಾತ್ಮ. ಈ ಭಕ್ತಿ ಎಂಬುದೇ ಇದು ಪರಮಾತ್ಮ. ಅದಕ್ಕೆ ಎಲ್ಲ ಇವು ಕೂಡ ಇವ ಅಂತಂದ್ರು, ಇವು ಮಾಡ್ತೀವಿ ಅಂತಂದ್ರೆ ಇದು ನನ್ನಾತ್ಮಕ, ನನ್ನ ಆತ್ಮತೃಪ್ತಿ ಮಾಡ್ತೀವಿ. ಆದರೆ ಇದ್ರ ಮಧ್ಯದೊಳಗೆ ನಾವೆಲ್ಲರ ಆತ್ಮ ಏನದ ಸೇರ್ತಾವಲ್ಲ, ಅದು ಪರಮಾತ್ಮ ಆಗಿರ್ತದ, ಪರಮಾತ್ಮ ಆಗಿರ್ತದ ಅನ್ನೋದನ್ನು ಮಾತನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಅಂಕು ಡೊಂಕುಗಳು ಕಬ್ಬಿಗೆ ಇರಲು, ಅಂಕು ಡೊಂಕುಗಳಿಗೆ ಕಬ್ಬಿಗೆ ಇರಲು, ಸಿಹಿಗೆ ಡೊಂಕು ಇದೆಯೇನು, ಸಮನಾದ ಸಿಹಿನೇ ಪರಮಾತ್ಮ ಅನ್ನೋದು ಇಲ್ಲಿ ಸಿಹಿಯಾಗಿ ಸೇರಿದ್ದೀವಿ. ಅದು ನನಗೆ ಖುಷಿ ಅದ. ಒಂದು ನನಗೇನು ಖುಷಿ ಅದ ಅಂತಂದ್ರೆ, ನನ್ನ ವಿದ್ಯಾರ್ಥಿಗಳ ಮಧ್ಯೆ ಇವತ್ತು ನನ್ನನ್ನು ಕರೆಸಿ ಇವತ್ತು ಸನ್ಮಾನ ಮಾಡ್ತಾ ಇರೋದಂದ್ರ ನಿಜವಾಗಲೂ ವಿದ್ಯಾರ್ಥಿಗಳ ಒಂದು ಸಾಧನೆಯನ್ನು ಪ್ರಪ್ರಥಮವಾಗಿ ಯಾರಾದ್ರೂ ಖುಷಿ ಪಟ್ಟಿದ್ರೆ ಅವರು ಕಲಿಸಿದ ಗುರುಗಳನ್ನು ಖುಷಿ ಪಡ್ತಾರೆ. ಅದಕ್ಕೆ ಇಲ್ಲಿ ನಿಂಗಣ ಸರ್ ಆಗಿರ್ಬೋದು, ಆಮೇಲೆ ರಾಮಾಜಿ ಸರ್ ಆಗಿರ್ಬೋದು, ಬಸವರಾಜ್ ಸರ್ ಆಗಿರ್ಬೋದು, ಅದೇ ರೀತಿಯಾಗಿ ಇವರು ಅಷ್ಟೇ ನನ್ನ ವಿದ್ಯಾರ್ಥಿಗಳೆಲ್ಲ. ಉದಾಹರಣೆಗೆ ನಾನು ಹೇಳಿದ್ದು ತಪ್ಪಾಗ್ಲಿಕ್ಕಿಲ್ಲ, ಇವತ್ತು ಗಣಮಿಕ್ ಸರ್ ಕೂಡ ನನ್ನ ವಿದ್ಯಾರ್ಥಿಗಳಂದ್ರೆ ಅವರು ಫೈಲಿಗೆ ನಾನು ಸೈನ್ ಮಾಡಿದ್ದು ಈ ಶಾಲೆ ಒಳಗೆ ನನ್ನ ನೆನಪದ. ಅದು ಕೂಡ ಒಂದು ಅವಕಾಶ ಇದು ಆರ್ಟ್ ಇಂಟಿಗ್ರೇಷನ್ ಕಾಲೇಜ್ ಅವಕಾಶ ಕೊಟ್ಟಿದ್ದು. ನಾನು ಕಲಾನಿಕೇತನದಲ್ಲಿ ಓದಿದ್ದರಾದ್ರೂ ಕೂಡ ನನ್ನ ಒಬ್ಬ ಕಲಾ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸಲಿಕ್ಕೆ ಇದು ಆರ್ಟ್ ಇಂಟಿಗ್ರೇಷನ್ ನನಗೆ ಪ್ರಾಥಮಿಕ ಗುರು ಅನ್ನಂತ ಪದ ಕೊಟ್ಟಿದ್ದು. ಅದು ಯಾವ್ದಾದ್ರೂ ಇದ್ರೆ ಅದು ನನ್ನ ಆರ್ಟ್ ಇಂಟಿಗ್ರೇಷನ್ ಕಾಲೇಜ್ ಅಂತ ಹೇಳ್ತೀನಿ. ಇದು ಜೀವನದ ಪುಟದಲ್ಲಿ ನನ್ನ ಗುರು ಬೋಧನೆಯ ಅವಧಿಯ ಮೊದಲನೇ ದಿನ ಅಂತ ಕೂಡ ನಾನು ಈ ಶಾಲೆಯಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕೆ ನಮ್ಮ ಮುಂದೆ ಉದಾಹರಣೆಯಾಗಿ ಬೆಳಗ್ಗೆ ಸರ್ ಇದ್ದಾರೆ, ಮೇಡಮ್ ಅವರು ಇದ್ದಾರೆ. ತಾವು ಕೂಡ ವ್ಯಕ್ತಿತ್ವ ವಿಕಸನಗೊಳ್ಳಿ, ಮತ್ತೆ ನೀವು ಕೂಡ ಈ ಕಾಲೇಜಿನಿಂದಾಗಿ ಬದುಕು ಕಟ್ಟಿಕೊಂಡಿದ್ದೀರಿ. ಮೊನ್ನೆ ನಾನು ಚಿತ್ರಸಂತೆಯಲ್ಲಿ ಈ ಕಲಾಶಾಲೆಯ ವಿದ್ಯಾರ್ಥಿಗಳು ಹೋಗಿ ಸಾಕಷ್ಟು ಪೇಂಟಿಂಗ್ ಸೇಲ್ ಆಗಿದ್ದಾವೆ. ಆ ಕವಿತೆ ಕವಿತದ್ದು ಸೇಲ್ ಆಗಿ ಖುಷಿಯಾಗಿ ಕವಿತೆ ಕವಿತಾ ಫೋನ್ ಮಾಡಿದೆ. ಏನಮ್ಮ ಒಂದು ಇಷ್ಟು ದುಡ್ಡು ಬಂದು ನಾನು ಹೊರಗೆ ನೋಡೋದು. ನೋಡ್ರಿ ಸರ್ ನಾನು ಈಗ ಬಂದು ನನ್ನ ಕಡೆ ನೋಡಲ್ಲೇ ಹೇಳ್ತೀನಿ. ನೋಡಿದ್ರೆ ನೀನೆಲ್ಲ ಕೇಳ್ತಾರೆ, ಈ ಕಡೆ ನೋಡಿ ನೋಡಲ್ಲ ಅಂತ ನಾನು ಕೇಳಲ್ಲ. ಒಟ್ಟಾರೆ ಅಂದ್ರೆ ಬೆಳಗ್ಗೆ ಸರ್ ಅವರ ಮಾರ್ಗದರ್ಶನದಲ್ಲಿ ನೀವು ಬದುಕು ಕಟ್ಕೊಂಡ್ರಿ, ಒಳ್ಳೆಯ ಮನುಷ್ಯತ್ವವನ್ನು ಬೆಳೆಸ್ಕೊಂಡ್ರಿ. ಈ ಕಲಾಶಾಲೆಗೆ ಮತ್ತೊಮ್ಮೆ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಕರೆಸಿದ್ದಕ್ಕೆ ವೇದಿಕೆಗೂ 4 ಗಂಟೆ ತನಕ ಅಡಿಗಾಡ್ಲಿಕ್ಕೆ ಬಿಡ್ತಿರ್ಲಿಲ್ಲ. ನಾವೆಲ್ಲ ಅದು ಅನ್ಕೋತಿಲ್ಲ. ಈಗ ನಾವು ಹೈಸ್ಕೂಲ್ ಮುಗಿಸ್ಕೊಂಡು ಬಂದೀವಿ, ಕಾಲೇಜ್ ಬಂದ್ರು ಕಾಲೇಜಿಗೆಲ್ಲ ಫೀ ಇರ್ತದೆ ಅಂತ ಅನ್ಕೊಂಡ್ರೆ ಇನ್ನು ಹೈಸ್ಕೂಲ್ ಯಾಕಂದ್ರೆ ನಮ್ಮ ಮುಂಜಾನೆ ಜನರ ಕುಂದಿಸ್ತಾರಲ್ಲಪ್ಪ ಅಂತ ಅನ್ಸಿರ್ತಾವ. ಎದಕ್ಕಿದ್ದೀವಿ ನಾವು ಅವಾಗೆಲ್ಲ ಸರಿಗೆಲ್ಲ. ಅದ್ರ ಪರಿಣಾಮ ಏನು ಅಂದ್ರೆ ಈಗ ಅರ್ಥ ಆಗ್ತಿದೆ ನಮ್ಗೆ. ಈ ವೇದಿಕೆ ನಿಂತ್ಕೊಂಡು ಒಂದು ಉತ್ತಮವಾದಂಥ ಬದುಕು